ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವೀಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕೆ ಮುಂಚೆ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಸಾಕ್ಷಿ ಬಾತ್ರೂಮಿಗೆ ಹೋಗಿ ಬರೋವಷ್ಟರೊಳಗೆ, ಸ್ನಾನ ಮಾಡಿ ಬರೋವಷ್ಟರೊಳಗೆ ಅವ್ರ ಅತ್ತೆ ಅವಳು ಬ್ಯಾಗು ಮತ್ತು ಅವಳು ಆಫರ್ ಲೆಟರು ಎಲ್ಲ ಚೆಕ್ ಮಾಡಿರ್ತಾಳೆ. ಹಾಗಾಗಿ ಅವಳಿಗೆ ಭಾಳ ಬೇಜಾರಾಗುತ್ತೆ. ಅವಳು ಬಂದ್ಲು ಅಂತ ಗೊತ್ತಾದ ತಕ್ಷಣ ಅವ್ರ ಅತ್ತೆ ಆಚೆ ಹೋಗಿರ್ತಾಳೆ ರೂಮಿಂದ. ಆವಾಗ ಅತ್ತೆನೇ ಬಂದು ಈ ಥರ ಎಲ್ಲ ಚೆಕ್ ಮಾಡಿದ್ದಾರೆ ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತಾಗಿರುತ್ತೆ. ಗೊತ್ತಾದ್ರೂ ಅವಳು ಕೇಳಕ್ಕೆ ಹೋಗಲ್ಲ. ಸಾಕ್ಷಿ ಕೇಳಲ್ಲ. ಯಾಕೆ ಅಂತ ಅಂದರೆ, ನೋಡಿದಾರಲ್ಲ ಬಿಡು, ಇನ್ನೇನು ಕೇಳಿದ್ರಿಂದ ಏನು ಪ್ರಯೋಜನ ಅಂತ ಸುಮ್ಮನಾಗಿರ್ತಾಳೆ. ಆದರೆ ತಿಂಗಳದು ಸಂಬಳ ಕೊಡಬೇಕಲ್ಲ ಮನೆಗೆ, ಮೇಂಟೆನೆನ್ಸಿಗೆ. ಅವತ್ತು ಈ ವಿಷಯನ ಅವಳು ಹೇಳೋಣ ಅಂದ್ಕೊಂಡು ಸುಮ್ಮನೆ ಆಗಿರ್ತಾಳೆ. ಆದರೆ ಅತ್ತೆಗೆ ಎಷ್ಟು ಕೊಡಬೇಕೋ ಅಷ್ಟು ಸಂಬಳ ಕೊಟ್ಟಿರ್ತಾಳೆ. ಅದನ್ನು ಅವಳನ್ನ ಎಣಿಸ್ಕೊತಾ ಸೋಫಾ ಮೇಲೆ ಕೂತಿದ್ದ ಟೈಮಿಗೆ ಕರೆಕ್ಟಾಗಿ ಅವರ ಅಪ್ಪ ಅಂದರೆ ಮಂಜೂರಿ ಗಂಡ ಬರ್ತಾನೆ. ಎಲ್ಲಿಂದ ಕದ್ದಿಯೇ ದುಡ್ಡು ಅಂತ ಕೇಳ್ತಾನೆ. ನೀನು ನಿನ್ನ ಮಕ್ಕಳು ಬರೀ ಇದೇ ಕೆಲಸ ಅಲ್ಲ ಅಂತೇಳಿ. ಇಲ್ಲ ಅಂಥೇಳಿ ಇವಳು ವ್ಯಂಗ್ಯವಾಗಿ ನೋಡ್ತಾ ಅವ್ರನ್ನ ಎಣಿಸ್ತಾ ಇರ್ತಾಳೆ. ಆವಾಗ ಸಾಕ್ಷಿ ಬಂದು, ನಾನೇ ಕೊಟ್ಟೆ ಮಾವ, ಮನೆ ಮೇಂಟೆನೆನ್ಸಿಗೆ ಇಷ್ಟು ದುಡ್ಡು ಅಂತ ಕೊಟ್ಟಿದ್ದೀನಿ ಅಂತ ಹೇಳ್ತಾಳೆ. ಆವಾಗ ವ್ಯಂಗ್ಯವಾಗಿ ಗಂಡನ ಮುಖ ನೋಡಿ ಇಬ್ಬರು ಹೆಣ್ಮಕ್ಳು ಕೂರಿಸ್ಕೊಂಡು ಲೆಕ್ಕ ಹಾಕ್ಕೊಳ್ತಾ ಇರ್ತಾಳೆ. ಅತ್ತೆ ಇನ್ನೂ ಬೇಕು ಅಂದರೆ ಮನೆ ಖರ್ಚಿಗೆ ದುಡ್ಡು ಕೇಳಿ ಅತ್ತೆ, ಕೊಡ್ತೀನಿ, ಆದರೆ ಕೇಳಿ ಅತ್ತೆ ಅಂತ ಹೇಳ್ತಾಳೆ. ಆವಾಗ ಅವಳು ಆಯಿತು ಕಣಮ್ಮ ಅಂತ ಹೇಳಿರ್ತಾಳೆ. ಆಮೇಲೆ ನೋಡಿ ಅತ್ತೆ, ನಿಮ್ಮ ಮಗಳು ಎಷ್ಟು ಕೊಡ್ತಾಳೋ ಅಷ್ಟೇ ನಾನು ಕೊಡ್ತೀನಿ, ಅದ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಇಲ್ಲ ನಾನು ಅಂತ ಹೇಳ್ತಾಳೆ. ಹಂಗಂದ್ರೆ ಹೆಂಗಮ್ಮ ಅಂತಾಳೆ. ಅದಕ್ಕೆ ಹೌದು ಅತ್ತೆ, ನೀವು ನನ್ನ ಆಫರ್ ಲೆಟರು ಚೆಕ್ ಮಾಡಿದ್ದು ನನಗೆ ಗೊತ್ತು, ನನ್ನ ರೂಮಿಗೆ ಬಂದಿದ್ದು ಗೊತ್ತು, ಎಲ್ಲ ನನಗೆ ಗೊತ್ತು ಅತ್ತೆ ಅಂದಾಗ ಕಕ್ಕಬಿಕ್ಕಿಯಾಗಿ ನೋಡ್ತಾ ಇರ್ತಾಳೆ. ಈ ಕಡೆ ಬಂದು ಅಗ್ನಿ ತಮ್ಮ ಅಗ್ನಿ ಹತ್ರ ಏನೋ ಮಾತಾಡಬೇಕು ಅಂತ ಬರ್ತಾನೆ. ಆವಾಗ ಅಗ್ನಿ ಲ್ಯಾಪ್ಟಾಪಲ್ಲಿ ಏನೋ ಕೆಲಸ ಮಾಡ್ತಿರ್ತಾನೆ. ಆಮೇಲೆ ಏನು ಬಂದಿದ್ದು ಅಂತ ಕೇಳ್ತಾನೆ. ಅಲ್ಲ ಬ್ರೋ, ಅಗ್ನಿ ಬ್ರೋ, ಮತ್ತು ನಿನಗೆ ಸೈಟ್ ವಿಸಿಟಿಗೆ ಹೋದಾಗ ಯಾರು ನಿಮ್ಮನ್ನು ಅಟ್ಯಾಕ್ ಮಾಡಿದ್ದು ಸಾಕ್ಷಿನ ಅಂತ ಗೊತ್ತಾಯಿತು, ಆ ಪಿ ಎನ ಗೊತ್ತಾಯಿತು ನಮಗೆ. ಹಂಗಾಗಿ ಅವ್ರನ್ನ ಒಳಗಡೆ ಹಾಕ್ಸಿದ್ದೀನಿ. ಇನ್ನೊಂದು ದಿವಸ ಈ ಕೆಲಸ ಮಾಡಬಾರ್ದ, ಆ ಥರ ವಧೆ ಬಿಡಿಸಿದ್ದೀನಿ ಅಂತ ಹೇಳ್ತಾನೆ. ಕೊಡಿಲಿ ಅವರು ಯಾರು ಅಂತೇಳ್ಬಿಟ್ಟು ಅವ್ರ ಹೆಸ್ರುಗಳು ಕೊಡಿಲಿ, ಕೇಳ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದ. ಆಮೇಲೆ ಆಫೀಸಿಗೆ ಹೋಗ್ತೀನಿ ಅಂತೇಳಿ ಅರವಿಂದು ಹೊರಡ್ತಾ ಇರ್ತಾನೆ. ಅದಕ್ಕೆ ಅವನ ಹೆಂಡ್ತಿ ಮಗಳು ಯಾರೂ ಬೇಡ ಅಂತ ಬಿಟ್ಟಿರಲ್ಲ. ಇನ್ನೂ 2 ವಾರ ಇದೆ, 4 ವಾರ ಹೇಳಿದ್ದು ಆರಾಮಾಗಿ ರೆಸ್ಟ್ ತಗೊಳ್ಳಿ ಅಂತ, ಈಗಲೇ ಹೋಗೋದು ಬೇಡ ಅಂತ. ನನಗೇನಂತ ಆಗಿಲ್ಲ, ನಾನು ಆರಾಮಾಗಿ ಅಷ್ಟೊಂದು ಕೆಲಸ ಇದೆ, ನಾನು ನೋಡಬೇಕು ಮಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ತುಂಬ ಕೆಲಸ ಇದೆ ಆಫೀಸಲ್ಲಿ, ಇಷ್ಟು ಕೆಲಸ ಬಿಟ್ಕೊಂಡು ನಾನು ಮನೇಲಿ ಕೂತ್ಕೊಂಡ್ರೆ ಹೆಂಗಾಗುತ್ತೆ, ಅದು ನಾನೇನೇ ಆ ಮೀಟಿಂಗನ್ನು ಅಟೆಂಡ್ ಮಾಡಬೇಕು, ಬೇರೆ ಯಾರಿಗೂ ಅದು ಮಾತಾಡೋಕ್ಕೆ ಬರಲ್ಲ ಅಂತ. ನಿಮ್ಮ ಪಿ ಎ ಇದ್ದಾಳಲ್ಲ ದೊಡ್ಡಪ್ಪ, ಅವಳನ್ನು ಕಳಿಸಿ ಅಂತ ಹೇಳ್ತಾನೆ. ಪಿ ಎಗೆಲ್ಲ ಆಗಲ್ಲ, ಪಿ ಎ ಮಾಡೋಕ್ಕೂ ಆಗಲ್ಲ ಕೆಲಸ ಅಂತ. ಬ್ರೋ ಕಳಿಸಿ, ಅಗ್ನಿ ಬ್ರೋನ ಅಂತ. ಅಗ್ನಿ ಬ್ರೋ ಕಳಿಸಿದ್ರೆ ಅಷ್ಟೇ, ಅದು ಇನ್ನೂ ಎತ್ಕೊಟ್ಟು ಹೋಗುತ್ತೆ ಅಂತ ಹೇಳ್ತಾನೆ. ಈ ಕಡೆ ಮಂಜೂರಿ ಸಾಕ್ಷಿ ಹೇಳಿದ ಮಾತಿಗೆ ಅವಳಿಗೆ ಕೆನ್ನೆಗೆ ಹೊಡೆದಂಗೆ ಆಗಿಬಿಟ್ಟಿದೆ. ಅದಕ್ಕೆ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಇನ್ಮೇಲೆ ಹುಷಾರಾಗಿರಬೇಕು ಅಂದ್ಕೊಂಡು ಇವಳು ತಪ್ಪುಗಳು. ಮತ್ತು ಅತ್ತೆ, ನೀವು ನನ್ನ ಎಕ್ಸಾಮ್ ಬರೆಯುವಾಗ ನನ್ನ ಜಾಮೆಟ್ರಿ ಬಾಕ್ಸಲ್ಲಿ ಕಾಫಿ ಚೀಟಿಗಳು ಹಾಕಿ ನನ್ನನ್ನು ಇಡಿಸಿ ಡಿಫರ್ ಮಾಡಿಸಿದ್ದು ನನಗೆ ಗೊತ್ತು. ನನ್ನ ಭವಿಷ್ಯನೇ ಹಾಳು ಮಾಡಿಬಿಟ್ರಿ ಅತ್ತೆ. ಯಾಕತ್ತೆ ಹಿಂಗೆಲ್ಲ ಮಾಡ್ತೀರಾ? ನಾನು ಏನು ಅಂಥದ್ದು ಮಾಡಿದ್ದೀನಿ? ನಾನೇನು ಹೊಸ್ದಾಗ ಬಂದಿದ್ದೀನಿ? ಚಿಕ್ಕದ್ರಿಂದನೂ ಇಲ್ಲೇ ಇದ್ದೀನಿ ತಾನೆಯ, ಯಾಕತ್ತೆ ಅಷ್ಟು ಹೊಟ್ಟೆ ಉರಿ ಅಂತ ಕೇಳ್ತಾಳೆ. ಈ ಕಡೆ ಬಂದು ಆಮೇಲೆ ಸಾಕ್ಷಿ ಹೇಳ್ತಾಳೆ, ಇದೆಲ್ಲ ಮಾತಾಡ್ಬಿಟ್ಟು, ಭೂಮಿ ನಿನ್ಗೆ ಲೇಟ್ ಆಯಿತು, ನೀನು ಹೊರಡು ಕಾಲೇಜಿಗೆ ಅಂತ ಹೇಳ್ತಾಳೆ. ನನಗೂ ಲೇಟ್ ಆಯಿತು, ನಾನು ಹೊರಡಬೇಕು ಅಂತೇಳಿ ಸಾಕ್ಷಿ ಸ್ನಾನಕ್ಕೆ ಹೋಗ್ತೀನಿ, ನಾನು ರೆಡಿಯಾಗಿ ಬರ್ತೀನಿ ಅಂತೇಳಿ ಅವಳು ಹೋಗ್ತಾಳೆ. ಆಮೇಲೆ ಭೂಮಿ ಈ ಕಡೆ ಹೊರಟು ರೆಡಿಯಾಗಿ ಅವಳು ಹೋಗ್ತಾಳೆ. ಹೋದ್ಮೇಲೆ ಇವೆರಡು ಮಂಜೂರಿ ಹೆಣ್ಮಕ್ಳು ಎರಡು ನಿಂತ್ಕೊಂಡು ನೋಡ್ತಾ ಇರ್ತವೆ. ಮಂಜೂರಿ ಹೆಣ್ಮಕ್ಳು ಇಬ್ಬರು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಯಾವ್ದು ಮಾಡೋಕ್ಕೆ ಹೋದ್ರೂ ನಮ್ಮ ಕೈಯಲ್ಲಿ ಏನೂ ಆಗಲ್ವಲ್ಲ, ಅಮ್ಮನ ಕತೆ ಮುಗೀತು, ಅಮ್ಮ ಏನೇನೋ ಅಂದ್ಕೊಂಡಿದ್ಲು ಅದೆಲ್ಲ ಉಲ್ಟಾ ಆಗೋಯ್ತು ಅಂತ ಈ ಹೆಣ್ಮಕ್ಳು ಹೇಳ್ಕೊಂಡು ನಗ್ತಾ ಇರ್ತವೆ. ಮಂಜೂರಿಗೆ ಉರ್ಕೊಂಡು ಹೋಗ್ತಾ ಇರುತ್ತೆ, ಇಷ್ಟೆಲ್ಲ ಮಾತಾಡಿದ್ಲಲ್ಲ ಇವಳು ಅಂತ ಹೇಳ್ಬಿಟ್ಟು.
ಇವೆಲ್ಲ ಮನಸ್ಸಲ್ಲೇ ಇಟ್ಕೊಂಡಿದ್ದಾಳೆ. ಅವತ್ತಿಂದ ಏನೂ ಮಾತಾಡಿಲ್ಲ, ಇವತ್ತು ಮಾತಾಡ್ತಿದ್ದಾಳಲ್ಲ ಅಂತೇಳ್ಬಿಟ್ಟು ಮನಸ್ಸಲ್ಲೇ ಇಟ್ಕೊಂಡು ಅಷ್ಟು ಇದು ಕುದೀತಾ ಇರುತ್ತೆ ಅವಳಿಗೆ ಹೊಟ್ಟೆ ಒಳಗಡೆ. ಆದ್ರೂ ತೋರ್ಪಡಿಸ್ಕೊಳ್ಳಲ್ಲ, ಹೆಣ್ಮಕ್ಳ ಜೊತೆ ಸುಮ್ಮನೆ ಇರ್ತಾಳೆ. ಈ ಕಡೆ ಅಗ್ನಿ ಹತ್ರ ಬಂದುಬಿಟ್ಟು ಅವನ ತಮ್ಮ ಹೇಳ್ತಾನೆ, ಚಿಕ್ಕಪ್ಪನ ಮಗ ಗೊತ್ತಾಯಿತು ಯಾರು ಅಂತೇಳಿ ಅಂತ, ಕೊಡು ಫೋನ್ ನಂಬರು ಮತ್ತು ಅವ್ರದ್ದು ಡೀಟೇಲ್ಸ್ ಕೊಡು, ನಾನೇ ಹೋಗಿ ವಿಚಾರಿಸ್ತೀನಿ ಅಂತ ಹೇಳ್ತಾನೆ. ಏನು ಬೇಡ ಬ್ರೋ, ನಾನಿದ್ದೀನಲ್ಲ, ಅವೆಲ್ಲ ನಾನು ನೋಡ್ಕೊಳ್ತೀನಿ, ನಿನಗೆ ಯಾಕೆ ಬ್ರೋ ಅಷ್ಟೊಂದು ಕಷ್ಟದ ಕೆಲಸಗಳು, ನಾನು ನೋಡ್ಕೋತೀನಿ ಬಿಡು ಅಂತ ಹೇಳ್ತಾನೆ. ಆದರೂ ಇವನ ಮೇಲೆ ಅನುಮಾನ ಇದ್ದೇ ಇದೆ, ಇವನೇ ಮಾಡಿರೋದು ಅಂತೇಳಿ. ಈಗ ಸುಳ್ಳು ಹೇಳ್ತಿದ್ದಾನೆ ಅಂತಲೂ ಗೊತ್ತಾಗ್ತಿದೆ ಅಗ್ನಿಗೆ. ಸರಿ ಅಂತ, ನಾನು ಮೀಟಿಂಗಿದೆ, ನಾನು ಅರ್ಜೆಂಟ್ ಹೋಗಬೇಕು ಅಂತೇಳಿ ಅವನು ಅಲ್ಲಿಂದ ಲ್ಯಾಪ್ಟಾಪ್ ತಗೊಂಡು ಅಗ್ನಿ ಹೊರಡ್ತಾನೆ ಮೀಟಿಂಗಿಗೆ. ತುಂಬ ಟೈಮ್ ಆಯಿತು ಅಂತೇಳಿ. ಆಮೇಲೆ ಅವನಿಗೂ ಅವ್ರ ಚಿಕ್ಕಮ್ಮನೇ ಫೋನ್ ಮಾಡಿ ಹೇಳ್ತಾಳೆ, ಅಲ್ಲ ಅವಳ ತಂಗಿ ಫೋನ್ ಮಾಡಿ ಹೇಳ್ತಾಳೆ, ಅಣ್ಣ ನೀನು ಮೀಟಿಂಗ್ ಹೋಗು, ಇಂಥವ್ರ ಹತ್ರ ಮೀಟಿಂಗ್ ಇದೆಯಂತೆ, ಮೀಟಿಂಗ್ ಹೋಗು, ಅಪ್ಪಂಗೆ ಹೋಗೋಕ್ಕಾಗಲ್ಲ, ಅಪ್ಪಗೆ ಇನ್ನೂ 2 ವಾರ ರಜೆ ಬೇಕು ಅಂತೇಳಿ. ಸರಿ ಅಂತ ಇವನು ಒಪ್ಕೋತಾನೆ. ಆ ಕಡೆ ಅವರು ಅಗ್ನಿ ಚಿಕ್ಕಮ್ಮ ಫೋನ್ ಮಾಡಿ ಸಾಕ್ಷಿಗೆ, ಈ ರೀತಿ ಮೀಟಿಂಗ್ ಇದೆ, ಅಲ್ಲಿಗೆ ಹೋಗಿ ನೀನು ಅಟೆಂಡ್ ಮಾಡಮ್ಮ, ಇವರು ಇಂಥ ರೀತಿ ಮಾತಾಡಮ್ಮ, ಹೇಳ್ತಾರೆ ಸರ್, ಅವರಿಗೆ ಫೋನ್ ಮಾಡ್ಕೊಂಡು ಹೋಗಮ್ಮ ಅಂತ ಹೇಳ್ತಾಳೆ. ಆಯಿತು ಮ್ಯಾಮ, ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವಳು ಸ್ನಾನಕ್ಕೆ ಹೋಗಿ ರೆಡಿಯಾಗಿ ಬರಬೇಕು. ಅಷ್ಟರೊಳಗೆ ಅಗ್ನಿ ರೆಡಿಯಾಗಿ ಆಚೆ ಬರ್ತಾಳೆ. ಇವನು ರಾಜು ಮೇಲಿಂದ ಇಳಿದು ಬಂದುಬಿಟ್ಟು, ಸಾಕ್ಷಿಯವರೇ ನಿಮ್ಮ ಹತ್ರ ಮಾತಾಡಬೇಕು, ಸಾಕ್ಷಿ ನಿಮ್ಮ ಹತ್ರ ಮಾತಾಡಬೇಕು ಅಂತ. ಈಗ ನನಗೆ ಟೈಮ್ ಆಯಿತು, ಮಾತಾಡೋಕ್ಕಾಗಲ್ಲ, ಸರಿ ಹೇಳಿ ಅದೇನು ಅಂತ ಹೇಳೋದ ತಡವರಿಸ್ತಿದ್ದಾನೆ. ಇವಳು ಲೇಟ್ ಆಯಿತು, ಫೋನ್ ಬರ್ತಾಯಿದೆ. ಇಲ್ಲ ಇವಾಗ ಆಗಲ್ಲ, ಸಂಜೆ ಬಂದು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ನಂಗೆ ಟೈಮ್ ಆಯಿತು ಅಂತ ಹೋಗಿಬಿಡ್ತಾಳೆ. ಫೋನ್ ಮಾಡ್ತಿದ್ದಾರೆ ನೋಡಿ, ಕಾಲ್ ಮೇಲೆ ಕಾಲ್ ಬರ್ತಾಯಿದೆ, ನಾನು ಹೋಗ್ತೀನಿ ಅಂತ. ಅಷ್ಟೊತ್ತಿಗೆ ಮಂಜೂರಿ ಆಚೆಗೆ ಬಂದುಬಿಟ್ಟು, ನಾನು ಊಟ ತಿನ್ಕೊಂಡು ನೀನು ಇಲ್ಲೇ ಇದೆಯಾ ಅಂದರೆ, ನೀನು ಏನಕ್ಕೆ ಇದೆಯಾ ಅಂತ ನನಗೆ ಗೊತ್ತು, ಸಾಕ್ಷಿ ಅಷ್ಟು ಸುಲಭವಾಗಿ ಒಪ್ತಾಳ, ಅವಳು ಒಪ್ಪ ಅಂತ ಹೆಣ್ಣಲ್ಲ, ನೀನು ಯಾಕೆ ಅಷ್ಟೊಂದು ಅವಳ ಬಗ್ಗೆ ಕೇರ್ ತಗೋತಿದ್ಯೋ ನನಗಂತೂ ಗೊತ್ತಿಲ್ಲ, ಅವಳು ಒಪ್ಪಲ್ಲ ಅಂತ. ಅವನೇನು ಮಾತಾಡಲ್ಲ. ನನ್ನ ಊಟ ತಿನ್ಕೊಂಡು ಇಲ್ಲಿದೆಯಾ ಅಂದರೆ ನನಗೆ ಅವತ್ತಿಂದ ಆಶ್ಚರ್ಯ ಇತ್ತು, ನನಗೇನು ಗೊತ್ತಿಲ್ಲ ಅಂದ್ಕೊಂಡಿದೀಯಾ ಅಂತ ಹೇಳ್ತಾಳೆ. ಸರಿ ಅಂತ ಅವನೇನು ಮಾತಾಡಲ್ಲ, ಮೇಲತ್ತು ಹೋಗ್ತಾನೆ. ಸಾಕ್ಷಿ ಈ ಕಡೆ ಹೋಗ್ತಾಳೆ, ಅಗ್ನಿ ಆ ಕಡೆಯಿಂದ ಬರ್ತಾನೆ. ಆಮೇಲೆ ಇಬ್ಬರು ಮೀಟ್ ಆಗಿಬಿಟ್ಟು ಸಿಗರೇಟ್ ವಾಸನೆ ಬರ್ತಾ ಇರುತ್ತೆ. ನೀವು ಈ ರೀತಿ ಸಿಗರೇಟ್ಸ್ ಎತ್ಕೊಂಡು ಅವ್ರ ಹತ್ರ ಹೋಗಿ ಮೀಟಿಂಗಿಗೆ ಕೂತ್ರೆ ಆಯಿತು ಕತೆ ಅಂತ. ನನ್ನ ಬಗ್ಗೆ ಮಾತಾಡಬೇಡ, ಸುಮ್ಮನೆ ಇರು ಅಂತ ಅಲ್ಲೂ ಎದುರಿಸ್ತಾನೆ. ಆಮೇಲೆ ಅವರ ಚಿಕ್ಕಮ್ಮನ PA ಅವಳು ವ್ಯಂಗ್ಯವಾಗಿ ಮಾತಾಡಿ ಟೀಸ್ ಮಾಡ್ತಾಳೆ. ಅದಕ್ಕೂ ಇವಳು ಕರೆಕ್ಟಾಗಿ ಟಕ್ಕರ್ ಕೊಡ್ತಾಳೆ, ಆನ್ಸರ್ ಕೊಟ್ಬಿಟ್ಟು ಯಾವ್ದು ರೀತಿಯೂ ಇವಳನ್ನ ಬಗ್ಸೋಕ್ಕಾಗಲ್ವಲ್ಲ ಅಂತೇಳಿ ಅವಳು ಹುರ್ಕೊಂಡು ಸುಮ್ಮನಾಗ್ತಾಳೆ. ಆಮೇಲೆ ನನಗೆ ಮೀಟಿಂಗ್ ಇದೆ, ಅರ್ಜೆಂಟು, ನನ್ನ ಮೀಟಿಂಗ್ ಹೋಗಬೇಕು, ಆಮೇಲೆ ಮಾತಾಡೋಣಂತೆ ಅಂತೇಳ್ಬಿಟ್ಟು ಎದ್ದೋಗ್ತಾಳೆ. ಅಲ್ಲಿ ಅಗ್ನಿ ಸಿಗ್ತಾನೆ. ಅಗ್ನಿ ಸಿಕ್ಕಿದಾಗ ಅಗ್ನಿ ಸಿಗರೇಟ್ ವಾಸನೆ ಬರ್ತಾ ಇರುತ್ತೆ. ಸಿಗರೇಟ್ ವಾಸನೆ ತೊಗೊಂಡು ನೀವು ಹೋದರೆ ಅಲ್ಲಿ ಸರ್ ಏನಂತಾರೆ ಅಂತ ಹೇಳ್ತಾಳೆ. ಅದನ್ನು ಕೇಳೋಕ್ಕೆ ನೀನು ಯಾರು ಅಂತಾನೆ. ಸರಿ, ಏನು ನಾನು ಯಾರಾದರೂ ಆಗಲಿ ತೊಗೊಳ್ಳಿ, ಇದನ್ನು ಹಾಕ್ಕೊಳ್ಳಿ ಬಾಯಿಗೆ ಅಂತ ಕೊಡ್ತಾಳೆ. ಇದ್ಯಾಕೆ ನೀನು ಇಟ್ಕೊಂಡಿದ್ಯಾ ಅಂತ ಕೇಳ್ತಾನೆ. ನಾನು ಏನಾರು ಇಟ್ಕೊಳ್ಳಿ, ಅದು ಕಟ್ಕೊಂಡು ನಿಮಗೆ ವಾಸನೆ ಹೋಗ್ಬೇಕು ತಾನೆ, ಇದನ್ನು ಹಾಕ್ಕೊಳ್ಳಿ ಬಾಯಿಗೆ ಅಂತ ಹೇಳ್ತಾಳೆ. ಆಮೇಲೆ ನಾನು ಮೀಟಿಂಗಿಗೆ ಹೋಗ್ತೀನಿ, ನೀನು ಬರಬೇಡ ಅಲ್ಲಿ ಅಂತ ಹೇಳ್ತಾನೆ. ಸರ್ ನನಗೂ ಹೇಳಿದ್ದಾರೆ, ಅರವಿಂದ್ ಸರ್ ನನಗೂ ಹೇಳಿದ್ದಾರೆ, ನಾನು ಮೀಟಿಂಗ್ ಹೋಗ್ಬೇಕಂತೆ, ಇಬ್ಬರೂ ಹೋಗಿ ಅಂತ ಹೇಳಿದ್ದಾರೆ ಅಂತ. ಸರಿ, ಆದರೂ ಬಾ, ಅಲ್ಲಿ ಮಾತಾಡಬೇಡ, ನಾನು ಮಾತಾಡ್ತೀನಿ, ನೀನು ಸುಮ್ಮನೆ ಕೂತ್ಕೋಬೇಕು ಅಂತಾನೆ. ಆಮೇಲೆ ನನಗೂ ಮಾತಾಡೋಕ್ಕೆ ಹೇಳಿದಾರಲ್ಲ ಅರವಿಂದ್ ಸರ್ ಅಂತ. ಎಷ್ಟು ಮಾತಾಡ್ತೀಯ ನೀನು, ನಾನು ಹೇಳಿದ್ದು ಕೇಳಬೇಕಷ್ಟೇ ಅಂತ ಹೇಳಿ ಜೋರು ಮಾಡ್ತಾನೆ. ಜೋರು ಮಾಡಿದ್ರೆ ಅವಳೇನು ಅದಕ್ಕೆ ಸಿಟ್ಟು ಮಾಡ್ಕೊಳ್ಳಲ್ಲ. ಇದು ಒಳ್ಳೆ ಕತೆ ಆಯ್ತಲ್ಲ, ನನಗೂ ಹೇಳಿದ್ದಾರೆ ನಿಮಗೂ ಹೇಳಿದ್ದಾರೆ, ಇಬ್ಬರೂ ಹೋಗೋಣ ನಡೀರಿ ಅಂತ ಹೇಳ್ತಾಳೆ. ಸರಿ ಬಾ ಅಂತೇಳ್ಬಿಟ್ಟು ಹಿಂದೆಯಿಂದ ಇಬ್ಬರೂ ನಾನು ಹೋಗ್ತೀನಿ ಬಾ ಅಂತೇಳಿ ಇಬ್ಬರು ಹೋಗಬೇಕು. ಅಷ್ಟರೊಳಗೆ ಇಷ್ಟೆಲ್ಲ ಮಾತು ನಡೀತವೆ. ನೀವು ಇಷ್ಟೊಂದು ಎಲ್ಲ ಸಿಗರೇಟ್ಸ್ ಎತ್ಕೊಂಡು ಹಿಂಗೆಲ್ಲ ಹೋದರೆ ಮುಗೀತು, ಅಲ್ಲಿ ಮೀಟಿಂಗ್ ಆದಂಗೆ ಬಿಡಿ ಅಂತ ಹೇಳ್ತಾಳೆ. ಈ ಮೀಟಿಂಗೆಲ್ಲ ಆಗುತ್ತೆ, ನೀನೇನು ತಲೆ ಕೆಡ್ಸ್ಕೊಬೇಡ, ನನಗೆ ಗೊತ್ತು ಅದು ಹೆಂಗೆ ಮಾಡಬೇಕು ಅಂತೇಳಿ. ಏನು ಗೊತ್ತಿದೆ ನಿಮಗೆ, ಗೊತ್ತಿದ್ದರೆ ಹಿಂಗೆಲ್ಲ ಮಾಡ್ಕೊಂಡು ಬರ್ತೀರಾ ನೀವು ಅಂತ. ನನ್ನ ಹತ್ರ ಹೆಚ್ಚಿಗೆ ಮಾತಾಡಬೇಡ, ನಿಂದು ಎಷ್ಟೈತೆ ಕೆಲಸ ಅಷ್ಟು ನೋಡ್ಕೊ, ಎಲ್ಲದಕ್ಕೂ ಮೂಗು ತೂರಿಸ್ಕೊ ಬಂದುಬಿಡ್ತಾಳೆ ಇವಳು ಅಂತ ಬೈತಾನೆ. ಅಯ್ಯೋ ಇದು ಒಳ್ಳೆ ಕತೆ ಆಯ್ತಲ್ಲ, ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೊದ್ದ ನಂಗೆ ಆಡ್ತಿರಲ್ಲ ಅಂತ ಅಂತಾಳೆ. ನೀನು ಏನು ನನಗೆ ಹೇಳೋದು, ನನಗೆ ಗೊತ್ತು ನಾನು ಹೆಂಗೆ ಹೋಗಬೇಕು ಅಂತೇಳಿ ಅಂತ. ಲಾಸ್ಟಲ್ಲಿ ಚಾಕ್ಲೇಟನ್ನು ಕೈಗೆ ಕೊಡ್ತಾಳೆ, ಕೈ ಹಿಡ್ದು ತಗೊಳ್ಳಿ, ಇದನ್ನಾದರೂ ಉಪಯೋಗಿಸ್ಕೊಳ್ಳಿ ಅಂತ. ಇದೇನಕ್ಕೆ ನೀನು ಯಾಕೆ ಇಟ್ಕೊಂಡಿದ್ದೀಯಾ ಅಂತ ಕೇಳ್ತಾನೆ. ಇದು ಒಳ್ಳೆ ಕತೆ ಆಯ್ತಲ್ಲ, ಚಾಕ್ಲೇಟ್ ಇಟ್ಕೊಳ್ಳೋಕ್ಕೂ ಇನ್ನೊಬ್ರು ಪರ್ಮಿಷನ್ ತಗೋಬೇಕಾ ನಾನು
ಅಂತ ಕೇಳ್ತಾಳೆ. ಆಮೇಲೆ ಹೀಗೆ ಇವ್ರದ್ದು ಮಾತುಕತೆಯಲ್ಲಿ ನಡೀತಾ ಇರುತ್ತೆ. ಇನ್ನು ಮೀಟಿಂಗ್ ಸ್ಟಾರ್ಟ್ ಆಗಿರಲ್ಲ, ಸರ್ಗಳು ಬಂದಿರಲ್ಲ. ಇವಳು ಇದನ್ನೇ ಮಾತಾಡ್ತಾ ಇರ್ತಾಳೆ. ಅವನಿಗೆ ಅರ್ಥ ಆಗೋ ರೀತಿ ಎಲ್ಲ ರೀತಿ ಕನ್ವಿನ್ಷನ್ ಮಾಡೋಕ್ಕೆ ತುಂಬಾ ತಲೆ ಕೆಡ್ಸ್ಕೊಂಡು ಮಾಡ್ತಾಯಿರ್ತಾಳೆ. ಅವನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ತಿರ್ಗಾ ಅವಳಿಗೆ ಟೀಸ್ ಥರನೇ ಮಾತಾಡ್ತಿರ್ತಾನೆ. ಆದರೆ ಅವಳು ಏನು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳಲ್ಲ. ಅವಳು ಅವನ ಬಗ್ಗೆ ಕ್ರಶ್ ಆಗಿದ್ದಾಳೆ, ಅವನು ಅವಳ ಬಗ್ಗೆ ಕ್ರಶ್ ಆಗಿದ್ದಾನೆ. ಎದುರು ಬದ್ರು ಬಾಯಿ ಬಿಟ್ಟು ಮಾತಾಡ್ತಿಲ್ಲ ಅಷ್ಟೇ. ಇಬ್ಬರೂ ಒಬ್ರಿಗೊಬ್ರು ಮುಖ ನೋಡಿಕೊಂಡು ಸಿಡುಕು ಮುದ್ದಿ ಸಿದ್ದಪ್ಪ ಥರ ಆಡ್ತಾನೆ ಅವನು. ಇವಳು ಅಷ್ಟೇ, ಮುಖ ನೋಡಿದ್ರೆ ಸಿಡುಕ್ತಿರ್ತಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.